Hi guys, today is 14/12/2024 Saturday. ಇವತ್ತು ಮಾರ್ಕೆಟ್ ರಜಾ ಇದೆ. 13th ಡಿಸೆಂಬರ್ ಅಲ್ಲಿ ಏನಾಗಿದೆ ಅದರ ಅಪ್ಡೇಟ್ಸ್ ಎಲ್ಲ ನಾನು ನಿಮಗೆ 13 ಡಿಸೆಂಬರ್ ಏನಾಗಿದೆ ಅದರ ಅಪ್ಡೇಟ್ಸ್ ಕೊಡ್ತೀನಿ. ನಾವು ಯಾವ ರೀತಿ ಟ್ರೇಡ್ ತಗೊಂಡಿದ್ನೋ ಒಂದು ವಿಜುವಲ್ ನ ನಿಮಗೆ ಕೊಡ್ತೀನಿ ಅಂಡ್ ಏನೇನು ಮಾರ್ಕೆಟ್ ನ್ಯೂಸ್ ಇದೆ ಅಂತ ಅಪ್ಡೇಟ್ ಕೊಡ್ತೀನಿ. ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 12 ಡಿಸೆಂಬರ್ ನಾನು ಪ್ರೀವಿಯಸ್ ಡೇ ಹೈ ಪ್ರೀವಿಯಸ್ ಡೇ ಲೋ ನ ಮಾರ್ಕ್ ಮಾಡ್ಕೊಂತೀನಿ. ಅದೇ ಟೈಮಲ್ಲಿ ಬ್ಯಾಂಕ್ ನಿಫ್ಟಿ ಇದು ಪ್ರೀವಿಯಸ್ ಡೇ ಪ್ರೀವಿಯಸ್ ಹೈ ನಿಫ್ಟಿದು 5 ಮಿನಿಟ್ಸ್ ಕೊಡ್ತೀನಿ. ಯಾವ ರೀತಿ ಮಾರ್ಕೆಟ್ ಓಪನ್ ಆಗಿದೆ ಅದರಲ್ಲಿ ಅಪ್ಡೇಟ್ ನೋಡೋಣ. 13 ಡಿಸೆಂಬರ್ 12th ಏನಾಗಿದೆ ಅಂದರೆ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಫಾಲನ್ ಸಿಂಬಲ್ ಬಂದಿದೆ, ನೀವು ನೋಡ್ಬೋದು. ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬ್ಯಾಂಕ್ ನಿಫ್ಟಿಲೂ ಅಷ್ಟೇ ಡೇ ಕ್ಯಾಂಡಲ್ ಅಲ್ಲಿ ನೋಡಿದ್ರೆ ಶಾರ್ಟ್ ಮಾಡಬೇಕಂತ ಅನ್ಸುತ್ತೆ. ಬೀಳೋ ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ಇಲ್ಲೋ ಒಂದು ಗ್ಯಾಪ್ ಇದೆ. ಗ್ಯಾಪ್ ಇಲ್ಲಿ ಆಗೋ ಚಾನ್ಸಸ್ ಇರುತ್ತೆ. RSI ಕೂಡ ಕಮ್ಮಿ ಆಗ್ತಿದೆ. ಲೆಟ್ ಮಿ ಸಿ ವಾಟ್ ಹ್ಯಾಪನ್ಸ್ ಇನ್ 5 ಮಿನಿಟ್ಸ್. ಓಕೆ, ಡನ್. ಮಾರ್ಕೆಟ್ ಓಪನ್ ಆಗಿದೆ, ಲೋರಲ್ಲಿ ಓಪನ್ ಆಗಿದೆ, ನೀವು ನೋಡ್ಬೋದು. ಬ್ಯಾಂಕ್ ನಿಫ್ಟಿನೂ ಅಷ್ಟೇ ಲೋರಲ್ಲಿ ಓಪನ್ ಆಗಿದೆ. ಹ್ಯೂಜ್ ಫಾಲ್. ಪ್ರೀವಿಯಸ್ ಡೇ ಲೋನ ಹಿಟ್ ಆಗಿ ನಮ್ಗೆ ಇಲ್ಲಿ ಯಾವ ರೀತಿ ಸೆಟಪ್ ಸಿಗುತ್ತೆ ಅಂತ ನೋಡೋಣ. ಫಾಲ್ ಆನ್ ಮಾರ್ಕೆಟ್ ಎಷ್ಟೇ ಇದ್ರು RSI ಲೋ ಇದೆ. ದಿಸ್ ಇಸ್ ಸಮ್ ಕೈಂಡ್ ಆಫ್ ಫುಲ್ ಬ್ಯಾಕ್. ಈ ಕ್ಯಾಂಡಲ್ ಅಲ್ಲಿ ಸಮ್ ಫುಲ್ ಬ್ಯಾಕ್ ಆಗಿದೆ. ಇದನ್ನ ನಾವು ಲೋ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ನೋಡೋಣ ಇಲ್ಲಿ ಯಾವ ರೀತಿ ಸಿಗುತ್ತೆ ಸೆಟಪ್ ಅಂತ. ಇಲ್ಲಿ ಒಂದು ಲಿಕ್ವಿಡಿಟಿ ತಗೊಂಡು ಬ್ರೇಕ್ ಆಗಿದೆ. ಸೊ ಟ್ರೆಂಡ್ ವೈಸ್ ಹೋಗ್ತೀನಿ ಅಂದ್ರೆ ಇದು ಬೆಸ್ಟ್ ಸೆಟಪ್ ಬಿಕಾಸ್ ಮಾರ್ಕೆಟ್ ಇಸ್ ಲೋ ಟ್ರೆಂಡ್ ಸ್ಟ್ರಕ್ಚರ್ ವಿತ್ ಎ ಗುಡ್ ಫೇರ್ ವ್ಯಾಲ್ಯೂ ಗ್ಯಾಪ್, ಎ ಗುಡ್ ಎಂಟ್ರಿ ಫಾರ್. ಇದೊಂದು ಜಸ್ಟ್ ಒಂದು ಅನಾಲಿಸಿಸ್, ಬಟ್ ಇದು ಪ್ರಾಬಬಿಲಿಟಿ ಅಷ್ಟೊಂದಿಲ್ಲ. ಲೆಟ್ ಮಿ ಸಿ. ಒಂದು ಲರ್ನಿಂಗ್ ಪರ್ಪಸ್ ಆಗಿರೋದ್ರಿಂದ ಬೇಕಾಗಿರೋ ಟಾರ್ಗೆಟ್ ಇದೆ, ಟಚ್ ಆಗದೆ ಹಿಟ್ ಆಗಿದೆ. ಸೊ ವೇಸ್ಟು. ಹ್ಯೂಜ್ ಫಾಲ್ ರೀ, ಯಪ್ಪ ಎಷ್ಟು ಪರ್ಸೆಂಟ್ ಬಿದ್ದಿದೆ ಹೇಳಿ. 1.24%. ಹ್ಯೂಜ್ ಫಾಲ್ ಆನ್ ಮಾರ್ಕೆಟು ಟಿಲ್ 10:45. ಇಲ್ಲಿ ನಮಗೆ ಬೇಕಾಗಿರೋಂಥದ್ದು ಒಂದು ಕ್ಯಾಂಡಲ್ ಫಾರ್ಮ್ ಆಗಿದೆ, ಅದು 5 ಮಿನಿಟ್ಸಲ್ಲಿ. 2 ಮಿನಿಟ್ಸ್ಗೆ ಹೋಗಿ ಏನಾದರೂ ಅಪ್ಡೇಟ್ ಸಿಗೋದ ಅಂತ ನೋಡೋದು. ಸಿಗ್ತಲ್ಲ ಅಪ್ಡೇಟು. ಒಂದು ಫೇರ್ ವ್ಯಾಲ್ಯೂ ಗ್ಯಾಪಲ್ಲಿ ಎಂಟ್ರಿ ಕೊಡುವಂಥ ಚಾನ್ಸಸ್ ಜಾಸ್ತಿ. ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಜಾಸ್ತಿ ಇರಬೇಕು ಅಷ್ಟೇ. ನಾವು ತಗೊಳ್ಳೋ ಲಾಸ್ ಕೂಡ ಕಮ್ಮಿ ಇರಬೇಕು. ಇಷ್ಟೇ ಲಾಸ್. ಟಾರ್ಗೆಟ್ ಇಲ್ಲಿ ಟ್ರಿಗರೇ ಆಗಿಲ್ಲ ರೀ, ಬೇಜಾರಾಗೋಯ್ತಲ್ಲಪ್ಪ. ಏನು ಈ ಥರ ಆದರೆ ಸರಿ. ಬ್ಯಾಂಕ್ ನಿಫ್ಟಿಲಿ ನಮಗೆ ಟ್ರಿಗರ್ ಆಗುತ್ತೆ ನೋಡೋಣ. ನಮ್ಗೆ ಬೇಕಾಗಿರೋಂಥ ಸೆಟಪ್ಪು ಬಿಕಾಸ್ ಇಲ್ಲಿ ಬುಲ್ಲಿ ಸಿಗ್ನೇಚರ್ ಇರುತ್ತೆ. ಈ ಕ್ಯಾಂಡಲಲ್ಲೇ ನಾವು ಎಂಟ್ರಿ ಕೊಡ್ಬೋದು. ಗ್ರೀನ್ ಕ್ಲೋಸು. ದಿಸ್ ಈಸ್ ಆಲ್ಸೋ ಎ ಗುಡ್ ಎಂಟ್ರಿ ಫಾರ್ ಫ್ಯೂಚರ್ ಟಾರ್ಗೆಟ್ಸ್, ಬಟ್ ಫೇರ್ ವ್ಯಾಲ್ಯೂಗೋಸ್ಕರ ವೆಯ್ಟ್ ಮಾಡಿದ್ರೆ ಕನ್ಫರ್ಮೇಷನ್ ಜಾಸ್ತಿ ಇರುತ್ತೆ ಅಂತ ಡಿಪಾಸಿಟ್ ಆಗುತ್ತೆ. ಸೊ ಇಲ್ಲಿ ಲಿಕ್ವಿಡಿಟಿ ಗ್ರ್ಯಾಬ್ ಆಗಿದೆ. ಆಫ್ಟರ್ ಲಿಕ್ವಿಡಿಟಿ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ. ಗುಡ್ ಸೆಟಪ್. ಓಕೆ, ನಮಗೆ ಬೇಕಾಗಿರೋಂಥ ಸೆಟಪ್ ಇಲ್ಲಿ ನಿಫ್ಟಿಗೆ ಬಂದಿತ್ತು. ಬ್ಯಾಂಕ್ ನಿಫ್ಟಿಲಿ ಸಿಗುತ್ತಾ ಅಂತ ನೋಡೋಣ. ಇಲ್ಲಿ ಸಿಕ್ಕಿದ್ರೆ ನಾವು ಆರಾಮಾಗಿ ಒಂದು ಎಂಟ್ರಿ ಕೊಟ್ಕೊಂಡು ಪ್ರಾಫಿಟ್ ತೊಗೊಬೋದು. ಬಿಕಾಸ್ ಆಫ್ RSI ಲೋ ಒಂದು ಡೋಜಿ ಫಾರ್ಮ್ ಆದಾಗ ನೋಡಿ ಇಲ್ಲಿ ಟ್ರಿಗರ್ ಆಯಿತು. ಈ ಥರ ಒಂದು ಫೇರ್ ವ್ಯಾಲ್ಯೂ ಗ್ಯಾಪಲ್ಲಿ ಈ ಸಹ ಒಂದು ಎಂಟ್ರಿ ಕೊಟ್ಕೊಂಡ್ರೆ ಕಮ್ಮಿ ಲಾಸ್. ಹ್ಯೂಜ್. ಓಕೆ, ಈ ಫೇರ್ ವ್ಯಾಲ್ಯೂಗೆ ಸಾಕಿಷ್ಟೇ. ಇಷ್ಟೇ ಲಾಸು. ನೋಡೋಣ SL ಹಿಟ್ ಆಗ್ಬೋದು. ಎಷ್ಟು? 33 ಪಾಯಿಂಟ್ಸು. ಓಹೋ, ವಾಟ್ ಎ ಟಾರ್ಗೆಟ್ ಬ್ರೋ, ವಾಟ್ ಎ ಟಾರ್ಗೆಟ್. ಸೊ ಇದು ಅಚೀವ್ ಆಗಿದೆ. ಇದು ಒಂಥರ